ನಮಸ್ಕಾರ. ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025-26ನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿದೆ. ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜು ಸಿಗದವರು, ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಮತ್ತು ಅರ್ಹತಾ ಪಟ್ಟಿಯಲ್ಲಿ ಹೆಸರಿದ್ದು ಮೆರಿಟ್ ಲಿಸ್ಟ್ನಲ್ಲಿ ನನ್ನ ಹೆಸರಿಲ್ಲ ಅನ್ನುವಂತಹ ಅಭ್ಯರ್ಥಿಗಳು ಈಗ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿದೆ. ಅದು ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ ನೀವು. ಯಾಕೆ ಅಂದರೆ ಮುಂದಿನ ಸುತ್ತಿನ ಆಯ್ಕೆ ಪ್ರಕ್ರಿಯೆಗೆ ನಿಮ್ಮನ್ನು ಪರಿಗಣಿಸಬೇಕು ಅಂದರೆ ನೀವು ಕಡ್ಡಾಯವಾಗಿ ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ಈಗ ಸಮಸ್ಯೆ ಏನು ಅಂತಂದ್ರೆ, ಅಥವಾ ತುಂಬಾ ಮುಖ್ಯವಾಗಿ ನೀವು ತಿಳಿಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ಸದ್ಯಕ್ಕೆ ನೀವು ಆಪ್ಷನ್ ಎಂಟ್ರಿನೇ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಈಗ ಸದ್ಯ ನಡೀತಾ ಇರುವಂತಹ ಪ್ರೊಸೆಸ್ ಈಗಾಗಲೇ ಯಾರಿಗೆ ಕಾಲೇಜ್ ಸಿಕ್ಕಿದೆಯಲ್ಲ ಅವ್ರಿಗೆ ಮಾತ್ರ. ಕಾಲೇಜ್ ಸಿಗದೇ ಇದ್ದಂಥವ್ರು, ಡಬಲ್ ಸ್ಟಾರ್ ಮಾರ್ಕ್ ಬಂದವರು, ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಇಲ್ಲದೆ ಇರೋರಿಗೆ ಏನು ಪ್ರೊಸೆಸ್ ಇಲ್ಲ. ನಿಮ್ಮ ಪ್ರೊಸೆಸ್ ಆರಂಭ ಆಗೋದು ಡಿಸೆಂಬರ್ 8ನೇ ತಾರೀಕಿಗೆ. ಯಾಕಂತಂದ್ರೆ ಡಿಸೆಂಬರ್ 8ಕ್ಕೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಆ ಸೀಟ್ ಮೆಟ್ರಿಕ್ಸ್ ಆಧಾರದ ಮೇಲೆ ಡಿಸೆಂಬರ್ 8, 9 ಮತ್ತು 10 ಈ 3 ದಿನಗಳಂದು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು. ಸದ್ಯಕ್ಕೆ ಆಪ್ಷನ್ ಎಂಟ್ರಿ ತಗೊಳ್ಳೋದಿಲ್ಲ. ಆಪ್ಷನ್ ಎಂಟ್ರಿಗೆ ಟ್ರೈ ಮಾಡೋಕ್ಕೂ ಹೋಗಬೇಡಿ. ಇನ್ಫ್ಯಾಕ್ಟ್ ಅದು ತಗೊಂಡ್ರು ಮಾಡಕ್ಕೆ ಹೋಗಬೇಡಿ. ಬಹಳ ಮುಖ್ಯವಾಗಿ ಗಮನಿಸಿ, ಈಗ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂದ್ರೆ ನಿಮಗೆ 2ನೇ ಲಿಸ್ಟ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅನ್ನೋದು ಗೊತ್ತಾಗೋದಿಲ್ಲ. ಸುಮ್ಮನೆ ಮಾಡಿಬಿಡ್ತೀರಿ. ಅದನ್ನೇ ನೀವೇನಾದರೂ 8, 9, 10ನೇ ತಾರೀಕಿಗೆ ಮಾಡಿದ್ರಿ ಅಂತಂದ್ರೆ 8ನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಖಾಲಿ ಉಳ್ಕೊಂಡಿದ್ದಾವೆ ಇನ್ನು ಅಂತ ಹೇಳಿ. ಸೊ ಆವಾಗ ನಿಮ್ಗೆ ಯಾವ ಕಾಲೇಜ್ ಬೇಕು ಅಲ್ಲ ಆ ಕಾಲೇಜಿಗೆ ಈಸಿಯಾಗಿ ಅಪ್ಲೈ ಮಾಡಿಬಿಡಿ. ಯಾವುದೋ ಒಂದು ಕಾಲೇಜ್ನಲ್ಲಿ ನಿಮಗೆ ಬೇಕಾಗಿರುತ್ತೆ, ಆ ಕಾಲೇಜ್ನಲ್ಲಿ 20 ಸೀಟ್ ಇರ್ತವೆ, ಮತ್ತೊಂದು ಕಾಲೇಜ್ನಲ್ಲಿ 30 ಇರ್ತವೆ, ಮತ್ತೊಂದರಲ್ಲಿ 10 ಇರ್ತವೆ. ಸೊ ಹಿಂಗೆ ಯಾವ ಕಾಲೇಜ್ನಲ್ಲಿ ಎಷ್ಟು ಸೀಟ್ಗಳಿದಾವೆ ಅನ್ನುವಂಥ ಪರಿಪೂರ್ಣ ಮಾಹಿತಿಯನ್ನು ಒಳಗೊಂಡ ಸೀಟ್ ಮೆಟ್ರಿಕ್ಸ್ ಅನ್ನ ಆಧಾರವಾಗಿ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡತಕ್ಕದ್ದು. ದಯವಿಟ್ಟು ಈಗ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಮಾಡಿದ್ರಿ ಅಂತಾದರೆ ಅಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದರೆ ಯಾವ ಕಾಲೇಜ್ನಲ್ಲಿ ಎಷ್ಟು ಸೀಟ್ಗಳು ಇದಾವೆ ಅನ್ನುವಂಥ ಮಾಹಿತಿ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಡಬಲ್ ಸ್ಟಾರ್ ಮಾರ್ಕ್ ಬಂದವರು, ಹೆಸರು ಇಲ್ಲದೆ ಇರುವಂಥವ್ರು ನೀವು ಈಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ಡಿಸೆಂಬರ್ 8, 9, 10ಕ್ಕೆ ಸೀಟ್ ಮೆಟ್ರಿಕ್ಸ್ ಆಧಾರದ ಮೇಲೆ ಮಾಡಿ. ಈಗ ಸದ್ಯ ನಡೀತಾ ಇರುವಂಥ ಪ್ರೊಸೆಸ್ಸು ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜ್ ಸಿಕ್ಕವರು ಮತ್ತು ಕಾಲೇಜ್ ಸಿಕ್ಕಿರೋದು ಬೇಡ ಅನ್ನೋರು ಅವ್ರಿಗೆ ಮಾತ್ರ. ಅವ್ರೇನು ಮಾಡಬೇಕು, ಲಾಗಿನ್ ಆಗಬೇಕು. ಅವರಿಗೆ ಅದೇ ಕಾಲೇಜ್ ಬೇಕು ಅಂದರೆ ಚಲನನ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟನ್ನು ಮಾಡಬೇಕು. ಇದು ಬೇಡ, ನನಗೆ ನಾನು ನೆಕ್ಸ್ಟ್ ರೌಂಡಿಗೆ ಕಂಟಿನ್ಯೂ ಆಗ್ತೀನಿ ಅಂದರೆ ಲಾಗಿನ್ ಆಗಿ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಡಬೇಕು. ಅವ್ರಿಗೆ ಮಾತ್ರ ಪ್ರೊಸೆಸ್ಸು. ಅಂದರೆ ಯಾರ್ದು ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ, ಕಾಲೇಜ್ ಸಿಕ್ಕಿದೆ, ಅವ್ರಿಗೆ ಮಾತ್ರ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೂ? ಡಿಸೆಂಬರ್ 5ನೇ ತಾರೀಕಿನವರೆಗೂ. ಅದಾದ ನಂತರ ಡಿಸೆಂಬರ್ 8ನೇ ತಾರೀಕಿಗೆ ಪ್ರಕಟಗೊಳ್ಳುವ ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ದಯವಿಟ್ಟು ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆಂದರೆ 2ನೇ ಮೆರಿಟ್ ಲಿಸ್ಟ್ನಲ್ಲೂ ಕೂಡ ನೀವು ಕೈ ತಪ್ಪಿಸ್ಕೊಂತೀರಿ ಸೀಟನ್ನು. ಹಾಗಾಗಿ ಯಾವ ಕಾಲೇಜ್ನಲ್ಲಿ ಸೀಟ್ಗಳಿದ್ದಾವೆ ಅನ್ನೋದನ್ನು ನೋಡೋಣ, ವೇಟ್ ಮಾಡಿ. ಆಮೇಲೆ ವೇಟ್ ಮಾಡಿದ ನಂತರ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸ್ನ ಆಧಾರದ ಮೇಲೆ ಮತ್ತೆ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡೋಣ. ಆ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಾವು ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಕಾಂಪೀಟ್ ಮಾಡೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಸೊ ಅರ್ಜೆಂಟ್ನಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಮಾಡೋದು ಅಂಥದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ನಾನೇ ಖುದ್ದಾಗಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು, ಹೇಗೆ ನೀವು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಬೇಕು ಏನು ಅನ್ನುವಂಥ ಎಲ್ಲ ವಿವರಗಳ ಬಗ್ಗೆ ಮತ್ತೆ ನಾವು ಡೀಟೇಲಾಗಿ ಮಾತಾಡೋಣ. ಬಟ್ ಪ್ಲೀಸ್ ನೀವು ಯಾವುದೋ ಅವಸರದಲ್ಲಿ ಹೋಗಿ ಆಪ್ಷನ್ ಎಂಟ್ರಿನ ಮಾಡಿ ಸೀಟನ್ನು ಕೈ ತಪ್ಪಿಸ್ಕೊಳ್ಳೋದು ನನಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಹಂಗೆ ಮಾಡಲಿಕ್ಕೆ ಹೋಗಬೇಡಿ. ವೇಟ್ ಮಾಡಿ, ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಆಸ್ ಅಪ್ ನಾವು ಡಬಲ್ ಸ್ಟಾರ್ ಮಾರ್ಕ್ ಬಂದವರು, ಕಾಲೇಜು ಸಿಗದೇ ಇದ್ದಂಥವ್ರು, ಅರ್ಹತಾ ಪಟ್ಟಿನಲ್ಲಿ ಹೆಸರಿದ್ದು ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಇಲ್ಲದೆ ಇರೋರ ಪ್ರೊಸೆಸ್ ಏನೂ ಇಲ್ಲ. ನೀವೇನು ಮಾಡಬೇಕಾಗಿಲ್ಲ. ಏನು ಲಾಗಿನ್ ಮಾಡೋದು ಬೇಡ, ಏನು ಮಾಡೋದು ಬೇಡ. ವೇಟ್ ಮಾಡಿ. ನೀವು 8ರಿಂದ 10ನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿ ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ಕಾಂಪೀಟ್ ಮಾಡಿ ಅಂತ ಹೇಳ್ತಾ, ಸೊ ಆಸ್ ಅಪ್ ನಾವು ಬಿ ಅವೇರ್. ನೀವು ಆಪ್ಷನ್ ಎಂಟ್ರಿ ಮಾಡೋದು ಬೇಡ. ಮಾಡಿದ್ರು ಕೂಡ ಅದರಲ್ಲಿ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಸೊ ಡಿಸೆಂಬರ್ 8, 9, 10ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಮಾಡಿ. 8ನೇ ತಾರೀಕಿಗೆ ಪ್ರಕಟಗೊಳ್ಳುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡೋಣ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದಾವೆ ಅಂತೇಳಿ. ಆ್ಯಂಡ್ ಮೋರ್ ಓವರ್ ನಾನೇ ನಿಮಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನೀವು ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಹೋಗಬೇಡಿ. ಏನು ಮಾಹಿತಿ ಬೇಕು ಆ ಮಾಹಿತಿನ ಕೇಳಿ ಪಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕಿ, ಡೆಫಿನೆಟ್ಲಿ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.